ಮಾತಾಡ್ರಿ ಮಾತಾಡ್ರಿ. ಇಷ್ಟತ್ತೆಷ್ಟು ಮಾತಾಡ್ಲಕತ್ತಿದ್ರಲ್ಲ ನನ್ನ ಮಗಳ ಮುಂದ. ಒಂದ ಎರಡ ನೀವು ಅಂದಿವ್ ಮಾತ. ಹಾ, ಅಷ್ಟೆಲ್ಲ ಅಂದ ಕಟ್ಕೊಂಡ್ರಲ್ಲ ನನ್ನ ಮಗಳಿಗೆ. ಈಗೇನು ಆಗೇ ಇಲ್ಲ, ನನಗೇನು ಗೊತ್ತೇ ಇಲ್ಲ ಅಂದಂಗೆ ನಿಂತು ಬಿಟ್ಟಿರಿ. ಹಿಂಗೆ ಬೆದ್ರಗೊಂಬೆಗತ್ಲೆ ನಿಂತರ ನಾವು ಸುಮ್ಮನೆ ಬಿಡೋರಲ್ಲ. ಇವರೆಲ್ಲ ನಾ ಸುಮ್ಮನೆ ನಿಂತರ ಬಿಟ್ಟು ಹೋತಾರಂತ ಅನ್ಕೊಂಡಿರ್ಬೇಕು ನೀವು. ಇನ್ನು ಮಾತ್ರ ನಾ ಸುಮ್ಮನೆ ಬಿಡ ಹೆಣ್ಮಗಳೇ ಅಲ್ಲ. ನಾನು ಕಿವಿ ಯಾರ ಕೇಳಿಸ್ಕೊಂಡಿನಿ ನಾನು. ಇವ್ರ ಮಾತು ಕಿವಿ ಮೇಲೆ ಬಿತ್ತರೂ ನಾನು ನಂಬಿದಿಲ್ಲ. ಇವತ್ತು ನನ್ನ ಕಿವಿ ಯಾರ ಕೇಳಿಸ್ಕೊಂಡಿನಿ ನಾನು. ಯಾರಪ್ಪ ಬಂದ್ರೂ ನಾನು ನಿಮಗಂತೂ ಸುಮ್ಮನೆ ಬಿಡಲ್ಲ ಅಂತೇಳಿರಿ ನೀವು. ಹೋಗಿ ಹೋಗಿ ನಿಮ್ಮಂತವ್ರಿಗೆ ನಾನು ರೀ ಹೋಗ್ರಿ ಬರ್ರಿ ಅಂತ ಮರ್ಯಾದೆ ಕೊಟ್ಟು ಇನ್ನೂ ಮಾತಾಡ್ಲಾಕತ್ತೀನಲ್ಲ, ನಂದು ತಪ್ಪದ. ಕಳ್ಕೊಂಡು ನೀನು ಇವತ್ತೆಲ್ಲನೂ ಕಳ್ಕೊಂಡು ನೀನು. ನಾನು ದೊಡ್ಡವರ ಹೋಗ್ಲಿ ಅಂಥೇಳಿ ನಿಮ್ಗೆ ಏಕವಚನಾಗ ಯಾವತ್ತೂ ಮಾತಾಡ್ದಕ್ಕಲ್ಲ ನಾನು. ಒಂದು ಸಂಬಂಧ ಕೂಡಿಸಿ ದಿನದ್ಲಿಂತ ಇಲ್ಲಿ ತನ ನೀವು ನನ್ನ ಮಗಳಿಗೆ ಎಷ್ಟು ಕಷ್ಟ ಕೊಟ್ಟರು ನಾನು ಒಂದು ದಿನ ನಿಮಗೆ ಏಕವಚನಾಗ ಮಾತಾಡ್ದಕ್ಕಲ್ಲ ನಾನು. ಆದರೆ ಇವತ್ತು ನೀವು ನನ್ನ ಚಪ್ಪಲಿ ಬಲ್ಲಿ ನಿಂದಿರ್ಲಕ್ಕೂ ಸಮ ಇಲ್ಲ ನೀವು. ಇಲ್ಲಿ ಕೇಳು, ಅಲ್ಲಿ ಮಾತಾಡ್ಲಕತ್ತಿಲ್ಲ ಅವರು. ಹೆಣ್ಮಗಳ ಹೋಗ್ಲಿ, ನಾನು ಯಾಕಂದು ಕೆಟ್ಟವಾಗ್ಲಿ ಅಂತೇಳಿ ಅವರು ಸುಮ್ಮನೆ ನಿಂತಾರವರು. ನಿನಗೇನು ದೇವ್ ಬಿಡಿಸೋದಲ್ಲ, ನಾ ಬಿಡಿಸ್ತೀನಿ. ಈ ಕಡೆ ನೋಡು, ಈ ಕಡೆ ನೋಡು ಒಂಚೂರು ಅಂದಲ್ಲ ನೀನು. ನನ್ನ ಮಗಳಿಗೆ ದೇವ್ ಬಿಡಿಸ್ತೇನ ನೀನು? ಬಿಡಿಸ್ಬಾ ದೇವ್ವ, ಬಿಡಿಸ್ಬಾರೇ ಬಿಡಿಸ್ಬಾ. ಎದ್ರೆ ನಿಂತೀವಲ್ಲ ಅವಪ್ಪ, ನನ್ನ ಮಗಳಿಗೆ ದೇವ್ ಮೆಟ್ಕೊಂಡದಲ್ಲ ನಿನಗೆ. ಬಿಡಿಸ್ಬಾ. ಮತ್ತು ನಾವು ನೋಡ್ತೀವಿ, ಮತ್ತು ಅದೇಂತ ದೇವ್ ಮೆಟ್ಕೊಂಡದ್ ನನ್ನ ಮಗಳಿಗೆ ಅಂಥೇಳಿ ನೋಡ್ತೀವಂತ. ಬಾ ಬಿಡಿಸ್ಬಾ. ನನ್ನ ಬಂಗಾರ ಅಂತ ನನ್ನ ಮಗಳಿಗೆ ಹೋಗಿ ಹೋಗಿ ನಿನ್ನಂತ ದರಿದ್ರ ಮನೆಗೆ ಕೊಟ್ಟು ನಾವು ಗಂಡ ಹೆಂಡತಿ ಅಡ್ಡು ಕೈಲಿ ಕಣ್ಣೀರು ಹಾಕ ಬಾಳೆ ಆಗ್ಬಿಟ್ಟದಿಲ್ಲಿ. ನೀ ಏನಂತಿ, ನನ್ನ ಮಗಳು ದರಿದ್ರದಾಳಲ್ಲ, ನನ್ನ ಮಗಳು ಈ ಮನೆಗೆ ಒಕ್ಕರಿಸಿದ್ ಹಿಡಿದು ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟದ ಅಂತಿಕಿ. ನೆಮ್ಮದಿ ಇಲ್ದಂಗೆ ಆಗ್ಯದತ್ತ. ನಿನ್ನ ಮನೆಗೆ ನನ್ನ ಮಗಳಿಗೆ ಕೊಟ್ಟಿದ್ದು ಹಿಡ್ಕೊಂಡು ನಮ್ಮ ಜೀವಕ್ಕೆ ನೆಮ್ಮದಿ ಇಲ್ದಂಗೆ ಆಗ್ಯದ. ನಿನಗಲ್ಲ ನೆಮ್ಮದಿ, ನಮಗಿಲ್ದಂಗೆ ಆಗ್ಬಿಟ್ಟದ. ಹೋಗಿ ಹೋಗಿ ಇಂಥ ತಾಟ್ಗಿತ್ತಿ ಮನೆಗೆ ಕೊಟ್ಟೆವಲ್ಲ ನನ್ನ ಮಗಳಿಗೆ. ಇರ್ಲಿಕ್ಕೊಂದು ಬಂಗಾರ ಅಂತ ಮಗಳಿಗೆ ನಿನ್ನಂತ ತಾಟ್ಗಿತ್ತಿ ಮನೆಗೆ ಕೊಟ್ಟೆವಲ್ಲ ಅಂತೇಳಿ ಗಂಡ ಹೆಂಡತಿ ದಿನ ಚಿಂತೆ ಮಾಡಂಗೆ ಆಗ್ಬಿಟ್ಟದ. ಇಳಿ ಸಾಕಿ ಗಿಡಗನ ಕೈಯಾಗ ಕೊಟ್ಟಂಗೆ ಆಗ್ಬಿಟ್ಟದ. ಅರಗಿಣಿ ಗತ್ಲೆ ನೋಡ್ಕೊಂಡಿದ್ದೇವೆ ನಾವು. ಒಂದೇ ಮಗಳದ ಅಂತೇಳಿ ಬಂಗಾರ ಗತ್ಲೆ ನೋಡ್ಕೊಂಡಿದ್ದೆವು. ಹೋಗಿ ಹೋಗಿ ನಿನ್ನಂತ ದರಿದ್ರದಕ್ಕಿನ ಮನೆಗೆ ಕೊಟ್ಟಿವಲ್ಲ, ನಾವು ಕಣ್ಣೀರು ಹಾಕ್ಲಾಕತ್ತೀವಿ, ನೀ ಅಲ್ಲ. ಈ ಮನೆಗೆ ಲಗ್ನ ಮಾಡ್ಕೊಂಡು ಬಂದಾಳ ನನ್ನ ಮಗಳು ಬರೀ ಕಣ್ಣೀರ ಕೈ ತೊಳೆ ಬಾಳೆ ಆಯ್ತಕ್ಕಿಂದು. ಒಂದು ನೀನು ಮಗನ ಸಂಗಟ ಚಂದ ಇರ್ಲಕ್ಕ ಬಿಟ್ಟಿದ್ಯಾ? ದಿನ ಬಿಟ್ಟಿದಿ ನೀನು ಮಗನಿಗೆ ಸೊಸಿಗೆ? ದಿನ ಬಿಟ್ಟಿದಿ ಚಂದ ಇರಲಿ ನನ್ನ ಮಗ ಸೊಸಿ ಇರ್ಲಕ್ಕ? ಒಬ್ಬ ಮಗ ಅದನ, ಇರ್ಲಕ್ಕ ಒಂದು ಸೊಸಿ ಅದ. ಚಂದ ನೋಡ್ಕೊಮ್ಮಿ. ಆಕಿಗೆ ಮಗಳ ಗತ್ಲೆ ನೋಡ್ಕೊಂಡ್ರೆ ಆಕಿ ನನಗೆ ಎಷ್ಟು ಚಂದ ನೋಡ್ಕೋತಾ ಕೂಡು ಬಿದ್ದು ಕಾಲಕ್ಕೆ ಅಂತೇಳಿ ನಿನ್ನ ತಲೆಗೆ ಬುದ್ಧಿ ಬಂದಿಲ್ಲ ಅಂತಂದ್ರೆ ನಿನಗೇನು ಹೇಳಬೇಕು? ನಿನಗೆ ಇರ್ಲಕ್ಕ ಒಂದು ಮಗಳದ ನಿನಗೆ. ನಿಮ್ದು ಮಗಳದ ಅತ್ತಿ ಹಿಂಗೆ ಮಾಡಿಳತ್ತಂದ್ರೆ ನೀ ಸುಮ್ಮನೆ ಇರ್ತಿದ್ದೇನ? ಇಟ್ಟೆಲ್ಲ ನನ್ನ ಮಗಳಿಗೆ ಹಿಂಸೆ ಕೊಟ್ಟಿದ್ದಲ್ಲ, ನಿನ್ನ ಮನಸ್ಸು ನಿನ್ನ ಕಳ್ಳ ಚುರುಕಂದಿಲ್ಲ ನಿನಗೆ? ಏನಂತ ಗೊತ್ತೇನ್ರಿಕಿ? ತಿಂದಿದ್ದು ಕೂಳಿಗೆ ಅಂದು ತೋರಿಸ್ಲಕತ್ತಾಳ ನನ್ನ ಮಗಳಿಗೆ. ತನ ತಿನ್ನಂಗೆ ತಿಂತಂತ. ಆ ಹುಡುಗಿ ಮುಂಜಾನೆ ಎದ್ದಿದ್ದು ಹಿಡಿದು ಸಂಜೆ ತನ ಕೆಲಸ ಮಾಡ್ತದ. ಆ ಹುಡುಗಿಗೆ ತಿಂದಿದ್ದು ಕೂಳು ಸಮೇತಕಿ ಅಂಗಸ್ ತೋರಿಸ್ತಾಳಿಕಿ. ಮತ್ತು ಅತ್ತಿ ಅಂತ ಅತ್ತಿ. ನೀ ಯಾವ ಊರು ಸೀಮೆ ಹತ್ತಿರೆ ನೀನು? ಕತ್ತಿದ್ದಂಗೆ ಐತಿ ನೀನು. ಸೊಸಿಗೆ ಅಂದ ನೀನು ತಿಂದಿದ್ದು ಕೂಳಿಗೆ ಲೆಕ್ಕ ಇಡ್ತೆ ಅಂತಂದ್ರೆ ನೀ ಮನುಷ್ಯನ ಜಾತಿ ಹುಟ್ಟಕ್ಕೆ ನೀನು ಲಾಯಕ್ಕಿಲ್ಲ ಬಿಡು. ದೇವ್ರ ನಿನಗೆ ತಪ್ಪಿ ಮನುಷ್ಯನ ಜಾತಿದ ಹುಟ್ಟುಷನ್ ನಿನಗೆ. ನೀನು ಮುಂದೆ ನೀನು ಇಟ್ಟು ನಡೆ ಸಾಯ್ತಿ. ನೀನು ನಂದು ಇಟ್ಟು ಬೆಂಕಿ ಬೀಳಾಕತ್ತದ ನನ್ನ ಮಗಳಿಗೆ. ನೀನು ಮಾಡಿದ ಮಾತಾ, ನೀನು ಮಾಡಿದ ಚಿತ್ರಹಿಂಸೆ ನೋಡಿದ್ರೆ ನನ್ನ ಮನಸ್ಸಿನಾಗ ಇಟ್ಟು ಬೆಂಕಿ ಬೀಳಾಕತ್ತದ. ಇಲ್ಲ ನಿಂತ ಜಾಗದಾಗ ನಿನಗೆ ನೆಲ ಬಗ್ದು ನಾನೇ ನಿನಗೆ ಒಳಗೆ ಹಾಕ್ಲೇನ ಅಂತ ಅನ್ಸ್ಲಕತ್ತದ. ಅಟ್ಟು ಬೆಂಕಿ ಬೀಳಾಕತ್ತದ ನನಗೆ. ಹೆತ್ತೊಟ್ಟಿ ಸಂಕಟ ನಿನಗೆ ಸುಮ್ಮನೆ ಬಿಡಲ್ಲ ಅಂತೇಳಿ ನೀ ನನ್ನ ಮಗಳಿಗೆ ಎಷ್ಟು ಕಣ್ಣೀರು ಹಾಕ್ಸಿದಲ್ಲ, ಅದರದ್ದು 2 ಪಟ್ಟು ದೇವ್ರು ನಿನಗೆ ಇಟ್ಟೇ ಇಡ್ತಾನ. ನೆನಪಿರ್ಲಿ ನೀನು. ಏನು ಅಂಜಿಕೆ ಹಾಕಿದ ಗೊತ್ತಿಲ್ಲ ನನ್ನ ಮಗಳಿಗೆ. ನಾನು ಅವತ್ತೇ ಎಟ್ಟು ಕೇಳೀನಿ, ನಿಮ್ಮ ಅತ್ತಿ ಖರೇನು ಬದಲಿ ಆಗ್ಯಾಳ, ಹೇಳು ಮಗಳೇ ಅಂತೇಳಿ ನಾನು ಎಟ್ಟು ಕೇಳೀನಿ. ನನ್ನ ಮಗಳು ಬಾಯಿ ಬಿಟ್ಟಿಲ್ಲ. ಅದೇನು ಅಂಜಿಕೆ ಹಾಕಿರ್ಬೇಕು ನೀನು ಆ ಹುಡುಗಿಗೆ? ಇದ್ದಿಲ್ಲ ಅಂತಂದ್ರೆ ನನ್ನ ಮಗಳು ಇಟ್ಟತ್ತಿಗೆ ನನ್ನ ಮುಂದೆ ಎಲ್ಲ ಹೇಳ್ಕೊತಿಳಕ್ಕಿ. ಅಕ್ಕಿನ ಬಾಯಿನೇ ಬಂದ್ ಮಾಡಿಬಿಟ್ಟಿದ್ದೀನಿ ನೀನು. ಅದೆಂತ ಅಂಜಿಕೆ ಹಾಕಿರ್ಬೇಕು ನೀನು? ಇನ್ನವರೆಗೂ ಅಕ್ಕಿ ನನ್ನ ಮುಂದೆ ಬಾಯಿ ಬಿಟ್ಟಿಲ್ಲಕ್ಕಿ. ಇಲ್ಲವ್ವ ನಮ್ಮ ಅತ್ತಿ ಚಂದೆ ಹಾಳ, ನೀ ತಪ್ಪು ತಿಳ್ಕೊಬೇಡ ಅಂತ ಹೇಳಿದಳು ಹೊರತು ಹಿಂಗೆ ಹಳವ ನಮ್ಮ ಅತ್ತಿ ಬದಲಿ ಆಗಿಲ್ಲ ಅಂತ ಒಂದು ಮಾತು ಹೇಳಿಲ್ಲಕ್ಕಿ. ಅವತ್ತೇ ಏನಾರ ಆಕಿ ನನಗೆ ಮುಂದೆ ಒಂದು ಮಾತು ಹೇಳಿಲ್ಲಂತೇಳಿ ನಿನಗೆ ನಾ ಸುಮ್ಮನೆ ಬಿಡ್ತಿದ್ದಿಲ್ಲ ಅಂತೇಳಿ ನೀನು. ಅದೇನು ಬಂಡು ಬಾಳ ಅಂತ ಹೇಳಿ ಬದುಕ್ತಾ ಏನೋ ಇರ್ಲಕ್ಕೆ ಒಂದು ಮಗನಿಗೆ ಕಳ್ಕೊಂಡಿದ್ದೀವಿ. ಅದೇನು ಖುಷಿಗೆ ನೀನು ಇಟ್ಟೊಂದು ಸೊಸಿಗೆ ಉರ್ಸ್ಕೊಳಕತ್ತಿದೋ ನಿನಗೆ ಬಿಟ್ಟಿದ್ದು. ಮತ್ತೆ ಯಾರಾದ್ರ ಮಗ ಅಂತೂ ಹೋಗ್ಯಾನ, ಇದ್ದಿದ್ದೊಂದು ಸೊಸಿಗೆ ಚಂದ ನೋಡ್ಕೊಂಬಮ್ಮಿ. ನಮ್ಮ ವಂಶದ ಕುಡಿ ಬೆಳಿಲಕತ್ತದ. ಮಗನೋ ಮಗಳೋ ಒಟ್ಟು ಏನೋ ಒಂದು ಬರ್ತದೆ ಈ ವಂಶದ ಕುಡಿವಿ, ಮತ್ತು ಈ ವಂಶ ಬೆಳೀತದ ಅನ್ನೋದು ನಿನಗೆ ತಲೆಗಿಲ್ಲಲ್ಲ. ಈ ಟೈಮಿಗೂ ನೀ ನನ್ನ ಮಗಳಿಗೆ ಅರ್ಥ ಬುಕ್ಕತ್ತಂತಂದ್ರೆ ಇಲ್ಲಿ ಕೇಳು, ಸಾಯೋ ಟೈಮಿಗೆ ಹುಳ ಬಿದ್ದೆ ಹೋಗ್ತೀನಿ ನೀನು. ಹುಳ ಬಿದ್ದೆ ಹೋಗ್ತೀನಿ. ನರ್ಕ ಅನುಭವಿಸ್ತೀನಿ ನೀನು. ಇದು ಏನು ನಿನ್ನ ಮಗಳ ಮೇಲೆ ಹರಡ್ತಲ್ಲ, ನಿನ್ನ ಮಗಳ ಮೇಲೆ ನಿನ್ನ ಮಗಳು ನಿನಗೆ ಒಂದು ಗಿಲಾಸ್ ನೀರು ಕೊಡ್ತಾಳೆ ಅನ್ನೋದು ನೀನು ಮರ್ತು ಬಿಡು ನೀನು.
ನಿನಗ ನೀ ಮಾಡಿದ ಕರ್ಮ ನಿನಗೆ ಬಿಡಲ್ಲ ಅಂತಿಳೀನಿ. ನಿನಗ ಕಾಡ್ಲಾರ್ದೆ ಬಿಡಕ್ ಸಾಧ್ಯನೇ ಇಲ್ಲ ಅಂತಿಳೀನಿ. ನೀನ್ ಸಾಯೋ ಟೈಮಿಗೆ ಯಾರು ಹನಿ ನೀರು ಬಿಡೋರು ದಿಕ್ಕಿರಲ್ಲ ನಿನಗ, ನೆನಪಿರ್ಲಿ. ಈಗೇನು ಹರ ಬಿಡು, ಈಗೂ ದಿಕ್ಕೇ ಇಲ್ಲ. ಆ ದೇವ್ರು ನೀ ಮಾಡಿದ ಪಾಪಕ್ಕ ನಿನ್ನ ಮಗನಿಗೆ ಕರ್ಕೊಂಡು ಹೋದಂಗೆ ಆಯ್ತದು. ನಿಮ್ಮೆಲ್ಲರ್ಲಿಂತ ನನ್ನ ಮಗಳ ಸಂಕಟ ಅನುಭವಿಸಂಗೆ ಆಗ್ಯದಿಲ್ಲಿ ಬಾಳೆ. ಮತ್ತು ಮಾತಾಡ್ತಾಳ ಅದೆಂತ ಮಾತಾಡ್ತೇವ ತಾಯಿ ನನ್ನ ಮಗಳಿಗೆ. ಮಾತಾಡ್ಲಕತ್ತೀನಿ ಖರೆ ಒಂದು ಮಾತು ಬಾಯಿಂದ ಬರಲ್ಲ ಹೋಗ್ಯದ ನೋಡು. ಈಗ ಹೆಂಗೆ ಗಪ್ಪ ನಿಂತಾಳ ನನ್ನ ಮಗಳು. ಬಾಯಿ ಸತ್ತಕಳಾಕಿ ಏನು ಅನ್ನಲ್ಲ ಅಂತೇಳಿ ಆಕಿನ ಮ್ಯಾಲೆ ಕುಂತ ಹಂಗೆ ಸವಾರಿ ಮಾಡದೇ ಮಾಡ್ಲಕತ್ತಾಳ. ನಾನು ಹೋಗ್ಲಿ ಅಂತೇಳಿ ಸುಮ್ಮನೆ ಬಿಟ್ಟಿದ್ದು ಹೆಚ್ಚಿಗಾಗ್ಯದ. ನಿನ್ನ ಮಗ ಇದ್ದಾಗೆ ನನ್ನ ಮಗಳಿಗೆ ಎಷ್ಟು ಅರ್ಧ ಬುಕ್ಕಿದಿ. ಅವಾಗೆ ನಾನು ಏನಾರ ಬಂದು ನಿನ್ನ ಮಗನಿಗೆ ಅವಾಗೆ ನಾ ದೂರ ಮಾಡಿ ನನ್ನ ಮಗಳಿಗೆ ಹಳೆಗ ಬ್ಯಾರೆ ಮಾಡಿ ಇಟ್ಟಿದ ಅಂತಂದ್ರೆ ಅವಾಗ ನಾನು ಹಳೆರ ಬದುಕಿರ್ತೀನೋ ಏನು ಸುದ್ದೇನೋ. ನೀ ಮಾಡಿದ ಪಾಪ ನಿನ್ನ ಮಗನಿಗೆ ಕರ್ಕೊಂಡು ಹೋಗಂಗಾಯ್ತು. ಎಂಥ ಬಂಡವಾಳ ಬಾಳತ್ತೇವ್ವ ತಾಯಿ. ಹೌದು, ನಿಂಗೊಂದು ಮಾತು ಕೇಳ್ತೀನಿ. ಇಷ್ಟೆಲ್ಲ ಮಾಡಿ ನನ್ನ ಮಗಳಿಗೆ ಜೀವ ತಿಂದಲ್ಲ ನೀನು, ಏನು ಖುಷಿ ಸಿಕ್ಕತ್ತೆ ನಿನಗೆ? ಏನು ಖುಷಿ ಸಿಕ್ಕತ್ತೆ? ಇರ್ಲಿಕ್ಕೊಂದು ಮಗನಿಗೆ ಕಳ್ಕೊಂಡು ಈಗ ಸೊಸಿಗೂ ಕಳ್ಕೊಂಡಂತೇಳಿ ನೀನು ಇವತ್ತಿಗೆ ನಿನ್ನ ಪಾಲಿಗೆ ನಿನ್ನ ಸೊಸಿನೂ ಇಲ್ಲ. ಅದು ಹುಟ್ಟಕ್ಕೂ ಸಣ್ಣರಾಲಿ ಗಂಡರಾಲಿ ನಿಮ್ಮ ಮನೆ ನೆರಳು ಬೀಳಕ್ಕೆ ಬಿಡಲ್ಲ. ನಾನಂತರು ನನ್ನ ಮಗಳಿಗೂ ನೆರಳು ಬೀಳಕ್ಕೆ ಬಿಡಲ್ಲ. ಅದು ಹುಟ್ಟ ಕೂಸಿನ ನೆರಳು ಬಿ ನಿಮ್ಮ ಮೇಲೆ ಬೀಳಕ್ಕೆ ಬಿಡಲ್ಲ ನಾನು. ನಿಮ್ಮಂಥ ದರಿದ್ರಗಳ ಮನೆ ಇದು ಉತ್ಸಾಬರಿನೇ ಬೇಡ ನಮಗೆ. ಇವತ್ತಿಗೆಲ್ಲ ಸಂಬಂಧನೂ ಮುರಿತು ನನ್ನ ಮಗಳಿಗೆ ನಾನು ಕರ್ಕೊಂಡು ಹೋಗ್ತೀನಿ. ಏನ್ರಿ ನೀವು ಹೋಗಿ ಆ ಗಾಡಿದವನಿಗೆ ಕರ್ಕೊಂಡು ಬರ್ತೀರ ನೋಡ್ರಿ. ನಾವು ಹೋಗ್ಬಿಡಮ್ಮಂತ ಇವತ್ತೇ. ನನಗೆ ಇಲ್ಲಿ ನಿಂದ್ರಲಕ್ಕೆ ಆಗಬಾರ್ದು, ಉಸಿರು ಕಟ್ಟದಂಗೆ ಅಲ್ಲಕತ್ತದ. ಇಂಥ ದರಿದ್ರದಕ್ಕಿನ ಮುಖಕ್ಕೆ ನಾ ಎಲ್ಲಿ ಬೆಂಕಿ ಹಚ್ಕೋತ ನಿಂದಿರ್ಲಿ. ಇಂಥವಕ್ಕೆ ಎಟ್ಟು ಹೋದ್ರೂ ದಂಡೆ ಅದ. ಮಗ ಸತ್ತರೇ ಬುದ್ಧಿ ಬಂದಿಲಿಕ್ಕಿಗೆ ಇನ್ನು ನಾವು ಬೈದ್ರ ಬುದ್ಧಿ ಬರ್ತದ? ಸಾಧ್ಯನೇ ಇಲ್ಲ ಅಂತೇಳಿರಿ. ಇವು ಇನ್ನ ಕಲ್ಲೂ ಸಿಲೆ ಆಗ್ತದ ಖರೆ. ಇಂಥವು ಮಾತ್ರ ಇವು ಕೆಟ್ಟ ಹುಳ ಇದ್ದಂಗೆ. ಇವು ಮಾತ್ರ ಯಾವತ್ತೂ ಉದ್ಧಾರ ಆಗಲ್ಲ. ಇವು ಉದ್ಧಾರ ಅಲಕ್ಕೂ ಬಿಡಲ್ಲ ಇಂಥವು. ಮತ್ತೆ ಇವ್ರ ಮಾರಿಗೆ ಎಲ್ಲಿ ಬೆಂಕಿ ಹಚ್ಕೋತ ನಾನು ನಿಂದಿರ್ಲಿ. ಹೋಗ್ರಿ ನೀವು ಹೋಗಿ ಗಾಡಿದವನಿಗೆ ಕರ್ಕೊಂಬರ್ರಿ. ನೀವು ಬರತನ ನಾವು ತಯಾರಾಗ್ತೇವಂತ ಹೋಗ್ಬಿಡ. ಮತ್ತು ಆಯ್ತು ತಗೋ, ನೀವು ತಯಾರಿರ್ರಿ, ನಾ ಕರ್ಕೊಂಡು ಬರ್ತೀನಂತ. ಇಲ್ಲಿ ಕೇಳ್ರಿ ಯಾಕೋರೆ, ಹೆಣ್ಣು ಮಗಳಿದ್ದೀರ ನಾವು ಒಂದೇ ಒಂದು ಕಾರಣಕ್ಕೆ ಮರ್ಯಾದೆ ಕೊಟ್ಟು ಇಟ್ಟತ್ ನಾನು ಏನೂ ಮಾತಾಡ್ಲಾರ್ದೆ ಸುಮ್ಮನೆ ನಿಂತೀನಿ. ಇದ್ದಿಲ್ಲ ಅಂತಂದ್ರೆ ನಿಮ್ಮ ಜಾಗದಾಗ ಬೇರೆ ಯಾರ್ಯಾರ ಇದ್ದೀರಂತಂದ್ರೆ ನನ್ನ ಬಾಯಿ ಮಾತಾಡ್ತಿದ್ದಿಲ್ಲ, ನನ್ನ ಕೈ ಮಾತಾಡ್ತಿತ್ತು. ನೀವು ಎಷ್ಟು ನನ್ನ ಮಗಳಿಗೆ ಕಷ್ಟ ಕೊಟ್ಟಿರಲ್ಲ, ಕಣ್ಣೀರು ಹಾಕ್ಸಿರಲ್ಲ, ಅದ್ರದ್ದು 2 ಪಟ್ಟು ಆ ದೇವ್ರು ನಿಮಗೆ ಕೊಟ್ಟೇ ಕೊಡ್ತಾನ. ಇದು ನೆನಪಿರ್ಲಿ. ನನ್ನ ಮಗಳು ಕಣ್ಣೀರು ಒರೆಸ್ಲಿಕ್ಕ ನಾವು ತಂದೆ ತಾಯಿ ಅಣ್ಣ ಅತ್ತಿಗೆ ಇನ್ನೂ ಎಲ್ಲರೂ ಬದುಕಿದೆವು. ಆಕಿನ ಜೀವನ ಇವತ್ತಿಲ್ಲ ನಾಳೆಗೆ ನಾವು ಮೆಟ್ಟಿಗೆ ಹಚ್ತೀವಿ. ಆಕಿನ ಜೀವನ ಇವತ್ತಿಲ್ಲ ನಾಳೆಗೆ ನಾವು ಒಂದು ಮೆಟ್ಟಿಗೆ ಹಚ್ಚಿ ಬಂಗಾರಗತ್ಲೆ ಮಾಡ್ತೀವಿ. ಆದ್ರೆ ನಿಮ್ಗೆ ಸಾಯೋ ಟೈಮಿಗೆ ಕಣ್ಣೀರು ಹಾಕೋರು ದಿಕ್ಕಿರಲ್ಲ, ನಿಮ್ಮ ಬಾಯಾಗ ನೀರು ಬಿಡೋರು ದಿಕ್ಕಿರಲ್ಲ. ನೆನಪಿರ್ಲಿ, ಸಾಯೋ ಟೈಮಿಗೆ ನೀವು ನರಳಿ ಸಾಯಂಗ ದೇವ್ರು ನಿಮಗೆ ಮಾಡೇ ಮಾಡ್ತಾನೆ. ನನ್ನ ಮಗಳು ಕಣ್ಣೀರಂತರೂ ನಿಮ್ಗೆ ಸುಮ್ಮನೆ ಬಿಡಲ್ಲ ಅಂತೇಳಿರಿ. ಯಾರು ಬಿಟ್ರೂ ಆ ದೇವ್ರು ನೋಡ್ತಿರ್ತಾನೆ. ದೇವ್ರು ಕೂಡ ಕಾಣಂಗಿಲ್ರಿ, ಕಾಣಂಗಿಲ್ಲ. ಆವಾಗ ಗೊತ್ತಾಗ್ತದೆ ನಿಮಗೆ ಎಷ್ಟು ಕಷ್ಟ ಕೊಟ್ಟಿರಲ್ಲ, ಅದ್ರಿಗೆ 2 ಪಟ್ಟು ಅನುಭವಿಸ್ಲಿಕ್ಕೆ ತಯಾರಿರ್ರಿ. ಇವತ್ತಿನ ಹಿಡ್ಕೊಂಡು ನಿಮ್ಮದು ಗ್ರಹಗತಿ ಕೆಟ್ಟದು ಶುರು ಆಯ್ತು ಅಂತೇಳಿರಿ. ನಿಮ್ಮ ಜೀವನದಾಗ ಇಂಥ ಸೊಸಿ ಪುಣ್ಯ ಮಾಡಿದವ್ರಿಗೆ ಸಿಗ್ತಾಳ. ಆದ್ರೆ ನಿಮ್ಮಂಥವ್ರಿಗೆ ಯಾಕೆ ಸಿಕ್ಕೊಳ್ಳೋ ಅನ್ಸುತ್ತೇನೋ ಗೊತ್ತಿಲ್ಲ. ನಿಮ್ಮಂಥ ದರಿದ್ರಗಳ ಮನೆಗೆ ನನ್ನ ಮಗಳು ಯಾಕೆ ಬಂದಳು ಅನ್ನೋದೇ ಗೊತ್ತಿಲ್ಲ ನನಗೆ. ಒಂದು ನೆನ್ಪಿಟ್ಕೋರಿ, ನಮ್ಮ ಕಣ್ಣೀರು ಶಾಪ ನಿಮ್ಗೆ ಯಾವತ್ತೂ ಸುಮ್ಮನೆ ಬಿಡಲ್ಲ ಅಂತೇಳಿರಿ. ನೀವು ಹೇಳಕತ್ತೀನಲ್ಲ, ಕಣ್ಣೀರು ಹಾಕೋಕ್ಕೂ ದಿಕ್ಕಿರಲ್ಲ. ಆಲ್ರೆಡಿ ಈಗ ಒಬ್ಬ ಮಗನಿಗೆ ಕಳ್ಕೊಂಡಿರಿ. ಮಗಳ ಹಳ ಅನ್ನೋ ಧೈರ್ಯ ನಿಮ್ಗೆ ಇದ್ದಿರಬೇಕು. ಆದ್ರೆ ಅವರು ಸಮೇತ ನಿಮ್ಗೆ ಒಂದು ತುತ್ತು ಅನ್ನನೂ ಹಾಕಲ್ಲ. ನೆನಪಿರ್ಲಿ, ಮಗಳು ಆಗಲ್ಲ, ಹಳೆನೂ ಆಗಲ್ಲ. ನೆನಪಿರ್ಲಿ ರೀ, ಈ ಮಾತಾ ನೆನಪಿಟ್ಕೋರಿ. ನಾ ಗಾಡಿ ಹೇಳಿ ಬರ್ತೀನಿ, ನೀವು ತಯಾರಿರಿ. ಇನ್ನು ಮೇಲೆ ನೀನು ಹಿಂಗೆ ಕಣ್ಣೀರು ಹಾಕೋದು ನಿಂದ್ರಬೇಡ. ನೀನು ಧೈರ್ಯ ನಿಂತಿರು. ಮುಗೀತು ನೀನು ಕಣ್ಣೀರು ಹಾಕೋ ಟೈಮ್ಗಳು ಮುಗಿದು ಹೋದು. ಆ ಕೆಟ್ಟ ದಿನಗಳು ಮುಗಿದು ಹೋಯ್ತು. ಇವತ್ತಿಗೆ ಈ ಕೆಟ್ಟ ಗಳಿಗೆ ಚಾಲು ಆಯ್ತದ ನೋಡು. ನಿನ್ನ ಮುಂದೆ ನರಳಿ ಸಾಯ್ತಾರ. ನಿನಗೆಟ್ಟ ಚಿತ್ರಹಿಂಸೆ ಕೊಟ್ಟಾರಲ್ಲ ದೇವ್ರ, ಅವ್ರಿಗೆ 2 ಪಟ್ಟು ಕೊಟ್ಟೆ ಕೊಡ್ತಾನ. ನಿನ್ನ ಮುಂದೆ ನಿನ್ನ ಕಾಲಿಗೆ ಬಿದ್ದೆ ನರಳಿ ಸಾಯಂತ ಪರಿಸ್ಥಿತಿ ಆ ದೇವ್ರ ಅವ್ರಿಗೆ ತಂದೆ ತರ್ತಾನ. ನೀ ಚಿಂತೆ ಮಾಡಬೇಡ. ನಡಿ ಮಗಳೇ, ನಿಮ್ಮಪ್ಪ ಗಾಡಿಗೆ ಹೇಳಿ ಹಾಗೆ ಕರ್ಕೊಂಡು ಬರ್ತಾರ. ಹೋಗ್ಬಿಡಮ್ಮಂತ. ಇನ್ನು ಮೇಲೆ ಈ ಮನೆ ಋಣ ಮುಗಿತಂತೀವಿ. ನೀನು ಈ ಮನೆಗೆ ನೀನು ಹುಟ್ಟ ಕೂಸಾಯ್ತು, ನೀ ಆಯಿತು, ನಮ್ಮ ಮನೆಯವ್ರಾಯ್ತು, ಯಾರು ಕಾಲಿಡೋದು ಬೇಡ. ಮುಗೀತು, ಋಣನೇ ಮುಗಿದು ಹೋಯ್ತು. ನಿನ್ನ ಗಂಡ ಸತ್ತಾಗೆ ನಮ್ದು ಈ ಮನೆ ಋಣ ಮುಗೀತಂತ ತಿಳಿದು ನಾವು ಅಲ್ಲೇ ಇಡೋದಿತ್ತು ನಿನಗೆ. ಆದ್ರೆ ನಾವು ಇಂಥ ಮೊಸಳೆ ಕಣ್ಣೀರು ಹಾಕಿದವ್ರಿಗೆ ನಂಬಿ ನೀನು ಕರ್ಕೊಂಡು ಬಂದೇವಲ್ಲ, ಅದು ತಪ್ಪಾಗ್ಯದ. ಇರಲಿ, ಎಲ್ಲ ಆಗಿದ್ದು ಒಳ್ಳೇದಕ್ಕೆ. ನಡಿ ಮಗಳೇ, ನಡಿ. ನಿನ್ನ ಜೀವನಕ್ಕೆ ಏನು ಮಾಡಬೇಕು ಏನಿಲ್ಲ ಎಲ್ಲ ನಮಗೆ ಗೊತ್ತದ. ನಡಿ ಮಗಳೇ, ನಡಿ. ನೀ ಏನು ಚಿಂತೆ ಮಾಡಬೇಡ. ಇಂಥವ್ರ ಬಗ್ಗೆ ನೀ ತಲೆನೇ ಕೆಡಿಸ್ಕೋಬೇಡ ಅಂತೀನಿ ನಾನು.
ಹಾಂ ನಡಿವಾ ನಡಿವಾ ಕ್ವಾಣಿಗೆ ಹೋಗಿ ಅವು ಏನು ನೀನು ಬಟ್ಟೆ ಅದೆಲ್ಲ ಇದ್ದೀವಲ್ಲ ಅದೆಲ್ಲ ತಗೋ ಹಾಗೆ ಚಿನ್ನು ಮಕ್ಕೊಂಡಳು ಆಕಿ ಜರ ಎಬ್ಬಸಿ ಜರ ತಯಾರು ಮಾಡು. ನಾ ಬರ್ತೀನಿ ನಡಿ ಮಗಳೇ, ನೀ ಅಳಬೇಡ. ನಡಿವಾ ನಡಿ ಹೋಗಿ ಪಟ್ನೆ ತಯಾರಾಗಿ ನಡಿ. ಹ್ಞೂ ಅವ್ವ ಆಯ್ತು. ಇಲ್ಲಿ ಕೇಳು, ಆ ಕಡೆನ್ ಮಾರಿ ಮಾಡಿ ನಿಂತಿದಿ, ಈ ಕಡೆ ನೋಡಿ. ಅತ್ತಿದರು ಒಂದು ಮಾತಾಡಿದ್ರ 10 ಮಾತಾಡಿ ಮೂಲೆ ಕೂಡ್ಸ ಸೊಸಿದಾರ ಈಗಿನ ಕಾಲದಾಗ. ಅಂಥದ್ರಾಗ ನನ್ನ ಮಗಳು ಒಂದೇ ಒಂದು ದಿನ ನಿನಗೆ ತಿರುಗಿ ಎದುರು ಮಾತಾಡ್ದಕ್ಕೆಲ್ಲ. ಅಂಥ ಹುಡುಗಿಗೆ ನೀನು ಇಷ್ಟೊಂದು ಕಷ್ಟ ಕೊಟ್ಟು ಬಿಟ್ಟಲ್ಲ, ನಿನ್ನ ಮನಸ್ಸಾಕ್ಷಿ ನಿನಗೆ ಯಾವತ್ತೂ ಹಿಂಗೆ ತಪ್ಪು ಮಾಡ್ಲಾಕತ್ತಿದಿ ಅಂಥೇಳಿ ಹೇಳೇ ಇಲ್ಲೇನು? ಎಂಥ ದರಿದ್ರ ಬದುಕವ ನಿಂದು. ಥೂ ನಿನ್ನ ಜನ್ಮಕ್ಕ ಎಷ್ಟು ಬೈದ್ರೆ ಅಟ್ಟಾದ ನೋಡು. ಬೈಲಕ್ಕ ಶಬ್ದ ಸಮೇತ ಬರವಲ್ದ ನನ್ನ ಬಾಯಾಗ. ಒಂದು ಹೇಳ್ತೀನಿ ಕೇಳು, ಈಗ ನನ್ನ ಮಗಳಿಗೆ ಕರ್ಕೊಂಡು ಹೋಗ್ಲಾಕತ್ತೀನಿ. ಇದೇ ಫಸ್ಟ, ಇದೇ ಲಾಸ್ಟ್ ಆಗಬೇಕು. ಮತ್ತೇನಾರ ಸಂಚು ಹೂಡೋದು, ನನ್ನ ಮಗಳಿಗೆ ಏನಾರ ಮಾಡಿಸ್ಲಾಕ ನೋಡೋದು ಏನಾರ ಮಾಡ್ದಿ, ನಿನಗೆ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತೇಳಿ. ನಿನ್ನ ಜೀವ ಹೊಡೆದ್ರೂ ಪರವಾಗಿಲ್ಲ, ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಿನಗೆ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಾನು ಎಲ್ಲಕ್ಕ ತಯಾರೇ ಇದ್ದೀನಿ. ಏನು ಭಾಳ ಆಟ ಆಡಿದ್ನಿ ನನ್ನ ಮಗ ಜೀವನದಾಗ. ಇನ್ನು ಮುಂದೆ ನಿನ್ನ ಪಾಡಿಗೆ ನೀ ಇದ್ದಿ ಚಂದದ. ಮತ್ತೇನಾರ ನಾಟಕ ಹೂಡ್ದಿ, ನನಗೇನಾರ ಗೊತ್ತಾಗಬೇಕು, ನಿನಗೆ ಮಾತ್ರ ನಾ ಸುಮ್ಮ ಬಿಡಕ್ಕಿನೇ ಅಲ್ಲ ಅಂತೇಳಿ ನೆನಪಿಟ್ಕೊ ನೀನು. ಈಗ ನಾನಾಯ್ತು ನನ್ನ ಗಂಡಾಯ್ತು ಸುಮ್ಮ ಹೋಗ್ಲಾಗತ್ತೀವಿ, ಆದ್ರೆ ನೀ ಮಾತ್ರ ಆ ದೇವ್ರು ನಿನಗೆ ದೊಡ್ಡ ಶಿಕ್ಷಣ ಕೊಡ್ತಾನ. ಆ ದಿನ ಏನು ಭಾಳ ದೂರ ಉಳಿದಿಲ್ಲ ಬಿಡು. ಆದಷ್ಟು ಜಲ್ದಿ ನಿನಗೆ ತೋರಿಸ್ತದ, ನೆನಪಿಟ್ಕೊ. ಒಂದೇ ಒಂದು ನನ್ನ ಮಗಳ ಜೀವನ ಹಾಳು ಮಾಡೋಕೆ ಏನಾರ ಪ್ರಯತ್ನ ಪಟ್ಟು ಮತ್ತು ನಿನಗೆ ಮಾತ್ರ ಸುಮ್ಮನೆ ಬಿಡಲ್ಲ. ಈ ಮನೆ ಇನ್ನೋರ್ ನೆಳ್ಳ, ಈ ಮನೆ ನೆಳ್ಳ ನಮ್ಮ ಮನೆ ಮೇಲೆ ಏನಾರ ಬೀಳಬೇಕು, ನಿನಗೆ ಅವತ್ತೇ ಲಾಸ್ಟ್ ದಿನ ಅಂತ ತಿಳ್ಕೊ. ಇದು ವಾರ್ನಿಂಗ್ ಅನ್ಕೋಬೇಡ. ನಾ ಹೇಳಿದ್ ಮಾಡೇ ಮಾಡ್ತೀನಿ, ನೆನಪಿಟ್ಕೊ. ಏನು ನೆನಪಿಟ್ಕೊ ನೀನು. ಈಗ ನಿನಗೆ 1-2 ಕೊಟ್ಟೆ ಹೋಗ್ಬೇಕಂದಿದ, ಹೋಗ್ಲಿ ಬೇಡ ಅಂಥೇಳಿ ಸುಮ್ಮ ಕೂತೀನಿ. ನಿನ್ನಂಥ ದರಿದ್ರ ಸಂಸ್ಕಾರ ಇಲ್ಲ ನಮ್ಗೆ ದೊಡ್ಡೋರಿಗೆ ಸಣ್ಣೋರಿಗೆ ಮರ್ಯಾದೆ ಕೊಡೋದು ಕಲ್ಸ್ಯಾರ ಹಿರಿಯರು. ನಿನ್ನಂಥ ಬಂಡವಾಳ ನಾವು ಬದುಕಿಲ್ಲ. ಏನು ಹೇಳಕತ್ತೀನಿ, ನನ್ನ ಮಗಳ ಮೇಲೆ ಏನಾರ ನಿನ್ನ ದರಿದ್ರ ನೆಳ ಬಿತ್ತು, ಅವತ್ತೇ ನಿಂದ ಲಾಸ್ಟ್ ದಿನ ಅಂತೇಳಿ ಬರೆದಿಟ್ಕೊ. ಈಗ್ರೆ ನನ್ನ ತಪ್ಪಾಯ್ತ್ರಿ, ಕ್ಷಮಿಸ್ಬೇಡ್ರಿ. ನನಗೆ ಗೊತ್ತು, ಈಗ ನಾನು ನಿಮಗೇನೇ ಹೇಳಿದ್ರು ನೀವು ನಂಬಲ್ಲ ಅಂತ ನನಗೆ ಗೊತ್ತು. ಆದ್ರೆ ನನ್ನ ತಪ್ಪು ಕ್ಷಮಿಸ್ಬೇಡ್ರಿ. ನಾ ಭಾಳ ದೊಡ್ಡ ತಪ್ಪು ಮಾಡಿನಂತ ನನಗೆ ಗೊತ್ತಾಯ್ತು. ಇನ್ಮೇಲೆ ಯಾವತ್ತೂ ಇಂಥ ತಪ್ಪು ನಾನು ಮಾಡೋಕ್ಕೆ ಹೋಗಲ್ರಿ. ದಯವಿಟ್ಟು ನಂಗೆ ಕ್ಷಮಿಸ್ಬೇಡ್ರಿ ಬೀಗ್ರೆ. ಆ ಬಾಯಿಲಿಂದ ತಪ್ಪಾಯ್ತಂತ ಕೇಳಕತ್ತಿದಿಲ್ಲ, ಅದೇ ನಾಲ್ಗೆ ಸೀಳು ಬಿಡ್ತೀನಿ. ಇದ್ದೇ ನಾಟಕ ಮಾಡಿ ನನ್ನ ಮಗಳಿಗೆ ಕರ್ಕೊಂಡು ಬಂದಿದ್ದಲ್ಲ ನೀನು. ನಮ್ಮ ಮನೆ ತನ ಬಂದು ತಪ್ಪಾಯ್ತ್ರಿ ಬೀಗ್ರೆ ಅಂತ ಹೇಳಿ ನನ್ನ ಮಗಳಿಗೆ ಕರ್ಕೊಂಡು ಬಂದು ಏನು ಮಾಡ್ದಿ? ಮತ್ತೆ ಅದೇ ಮಾಡ್ದಲ್ಲ, ಕಣ್ಣೀರ ಕೈ ತೊಳಸದೆ. ಮತ್ತೆ ತಪ್ಪಾಯ್ತಂತ ಕೇಳ್ತಿ. ಏನು ಆಟ ಕಟ್ಲಕತ್ತಿದಿ? ನಿಂದು ಜಾಲದಾಗ ಬೀಳಕ ನಾನು ಪೂಜೆ ಅಲ್ಲ. ಏನು ಪೂಜೆ ಅಲ್ಲ ನಾನು. ಪದೇ ಬಿದ್ದಿದ್ದ ಬಾಯಾಗ ಬೀಳಕ ನನಗೇನು ಅನ್ಕೊಂಡಿದ್ದೀನಿ ನೀನು? ತಪ್ಪಾಯ್ತು. ಮತ್ತು ನಾಲ್ಗಿನ ಸೀಳ್ತೀನಿ. ಮತ್ತು ಲಕ್ವಾರ ಹೊಡಲಿಲ್ಲ ನಿನ್ನ ಬಾಯಿ. ಅದು ಯಾವ ಬಾಯಿಲಿಂತ ತಪ್ಪಾಯ್ತು ಅಂತ ಕೇಳಿದಲ್ಲ, ಅದೇ ಬಾಯಿ ಲಕ್ವ ಹೊಡೆದು ಹೋಗ್ಬೇಕು ನಿಂದು. ಅವಾಗ ಬುದ್ಧಿ ಬರ್ತದ. ಎಟ್ಟರ ಎಮ್ಮರಿಸ್ತಿ. ಒಂದು ಕೆರೆ ನೀರು ಕುಡ್ದಿಲ್ಲ ಬಿಡು ನೀನು. ಮತ್ತು ತಪ್ಪಾಯ್ತು ಅಂತ ಕೇಳ್ತಾ. ತಪ್ಪಾಯ್ತು ಬಾಯಿರ ಹೆಂಗೆ ಹೇಳ್ತದ ಅಂತೀನಿ ನಾನು. ಇಟ್ಟೆಲ್ಲ ಮಾಡಿ ಮತ್ತೆ ತಪ್ಪಾಯ್ತು ಅಂತ ಹೇಳಕ್ಕೆ. ನಿನ್ನ ಮಾತು ನಂಬಿ ನನ್ನ ಮಗಳಿಗೆ ಇಲ್ಲಿ ಬಿಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡಿದ್ದಂದ್ರೆ ತಲೆನ ತೆಗೆದು ಹಾಕಿಬಿಡು. ನೀ ಕಾಲಿಗೆ ಬಿದ್ದು ನೆಲ ತಿಕ್ಕಾಡು ಉಳ್ಳಾಡಿದ್ರು ನಾನು ನನ್ನ ಮಗಳಿಗೆ ಈ ಮನೆಗೆ ಬಿಟ್ಟು ಹೋಗಲ್ಲ. ನೀ ನನ್ನ ಮಗಳ ಕಾಲಿ ಬಿದ್ದಂದ್ರೂ ನಾನು ನಿನಗಿಲ್ಲಿ ಬಿಟ್ಟು ಹೋಗಲ್ಲ ನನ್ನ ಮಗಳಿಗೆ. ನೆನಪಿಟ್ಕೊ. ನನ್ನ ಮುಂದೆಲ್ಲ ನಡೆಸಬೇಡಿ ಈ ನಾಟಕ. ತಪ್ಪಾಯ್ತು, ಅದು ಆಯ್ತು, ಇದಾಯ್ತು ಅಂತ ಹೇಳಿ. ನಿನ್ನ ಜನ್ಮಕ್ಕೆ ನನಗೆ ಪರ ಸಿಟ್ಟಿಗೆ ನಿನಗೆ 1-2 ಕೊಟ್ಟು ಹೋಗ್ಬೇಕಂತ ಅನ್ನತ್ತು ಜೀವ. ಆದ್ರೆ ಸುಮ್ಮನೆ ನನ್ನ ಕೈ ಯಾಕೆ ಹೊಲಸು ಮಾಡ್ಕೋಬೇಕು? ನೀನಂತ ದರಿದ್ರಕ್ಕೆ ಮುಟ್ಟಂತೇಳಿ ಸುಮ್ಮನೆ ನಡೆದಿನ ಅಷ್ಟೇ. ನಿನ್ನ ಜನ್ಮಕ್ಕೆ ಇಷ್ಟು ತಪ್ಪಾಯ್ತಂತ ಕೇಳ್ತಾಳ. ಅದು ಯಾವ ಬಾಯಿ ಅಂತ ಇಟ್ಕೊಂಡು ತಪ್ಪಾಯ್ತಂತ ಕೇಳ್ತಿ? ನಾಚಿಕೆ ಬರಬೇಕು, ನಾಚಿಕೆ ಜರ. ಕನ್ನಡಿ ಮುಂದೆ ನಿಂತು ನೋಡ್ಕೊ. ಅದು ಕನ್ನಡಿನ ಅಂತೂ ಕ್ಯಾಕರ್ಸಿ ನಿನಗೆ ಉಗುಳ್ತದ. ಅಂಥ ಪಾಪಿ ಇದು ನೀನು, ಅಂಥ ಪಾಪಿ. ನೀನು ಅವೈದತ್ತ ನಿನ್ನ ಜನ್ಮಕ್ಕಿಟ್ಟು ಎಷ್ಟು ಬೈದ್ರೆ ಅಟ್ಟಾದ. ನಿನ್ನ ಮಾರಿ ನೋಡೋಕ್ಕಾಗವಲ್ತ ನನಗೆ. ಹೋದಳು ಕಾಣಿಸ್ತದೆ ತಯಾರಲಕ್ಕ. ಎಷ್ಟು ಮಾತಾಡ್ದಳಲ್ಲ. ಹೆಣ್ತಿನೂ ಹಾಗೆ ಮಾತಾಡ್ದಳು, ಗಂಡನು ಹಾಗೆ ಮಾತಾಡ್ದನು. ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡ್ರೆ ಒಬ್ಬೊಬ್ಬರಿಗೆ ನರಕ ತೋರಿಸ್ತೀನಿ. ನಾನೇನು ನರಕ ಅನುಭವಿಸ್ತೀನಿ, ನಿಮಗೆ ಬದುಕಿರಟ್ಟಿಗೆ ನರಕ ತೋರಿಸ್ತೀನಿ. ಏನೋ ನಿಮ್ಮ ಮಗಳ ಜೀವನ ಬಂಗಾರ ಮಾಡ್ತೀರಾ ನೋಡ್ತೀನಿ. ಬಂಗಾರ ಮಾಡ್ತೀರಾ, ಕಬ್ಬಿಣ ಮಾಡ್ತೀರಾ ಅಂಥೇಳಿ ನೋಡ್ತೀನಿ. ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡ್ರೆ ಇಷ್ಟು ದಿನ ನಿನ್ನ ಮಗಳಿಗೆ ಒಬ್ಬಕ್ಕೆ ಕಷ್ಟ ಕೊಡ್ತಿದ್ದ, ಈಗ ಮಂದಿ ಅನುಭವಿಸ್ಬೇಕು.
ಹಂಗೆ ಮಾಡ್ತೀನಿ. ಇಷ್ಟಕ್ಕೆ ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡ್ರೇನು? ಕರ್ಕೊಂಡು ಹೋಗ್ರಿ. ಕರ್ಕೊಂಡು ಹೋದ್ರೆ ಮುಗೀತಂತ ತಿಳ್ಕೊಂಡಾರ ಅವ್ರು. ನಿಮ್ಮ ಮಗಳು ನಿಮ್ಮ ಮನೆಗೆ ಇದ್ದರೂ ನೀವು ಯಾರು ನೆಮ್ಮದಿಲಿ ನಿಂತಿರಬಾರ್ದು. ಹಂಗೆ ಮಾಡ್ತೀನಿ. ಹುಟ್ಟ ಕೂಸಿಗೆ ನಮ್ಮ ಮನೆ ನೆಳ ಬೀಳಕ್ಕೆ ಬಿಡಲ್ಲಲ್ಲ, ಅದು ಹೆಂಗೆ ಬೀಳಕ್ಕೆ ಬಿಡಲ್ಲ ನೋಡ್ತೀನಿ ನಾನು. ನಮ್ಮ ವಂಶದ ಕುಡಿಯೋದದು ಇಟ್ಟು ಸುಲಭಕ್ಕೆ ಬಿಟ್ಕೊಡ್ತೀನಿ ನಾನು. ನನಗೇನೋ ಅಂದ್ಕೊಂಡಾರ ಇವರು. ಮಾಡ್ತೀನಿ ಮಾಡೇ ತೀರ್ತೀನಿ. ಏನು ಮಾಡ್ಬೇಕಲ್ಲ ಮಾಡ್ತೀನಿ. ಒಂದು ಗಿಲಾಸು ನೀರು ಹಾಕೋರು ದಿಕ್ಕಿರಲ್ಲ ಅಂತ ನನಗೆ. ಅದು ಹೆಂಗೆ ನನಗಿರಲ್ಲ ನಿಮಗಿರಲ್ಲ ಅಂತ ನೋಡ್ತೀನಿ ನಾನು. ಇಟ್ಟಕ್ಕೆ ಸುಮ್ಮಾಗಕ್ಕಿ ಮಗಳೇ ಅಲ್ಲ ನಾನು. ನಮಸ್ಕಾರ ರೀ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂಥೇಳಿ ಅನ್ಕೊಂಡಿನ್ರಿ. ಈ ಕತೆ ಅಂತೂ ನಿಮಗೆ ಭಾಳ ಇಷ್ಟ ಆಗ್ಯದ ಅಂಥೇಳಿ ನಾನು ಅನ್ಕೋತೀನಿ. ಕತೆ ಹಾಗೆ ಎಳ್ಕೊತ ಹೋದ್ರೆ ಭಾಳ ಉದ್ದಾಕೋತ ಹೋಗ್ತದ್ರಿ, ಅಷ್ಟು ಸರಿ ಅನ್ಸಲ್ಲ, ಬೋರ್ ಆಗ್ತಿರ್ತದ. ಅದಕ್ಕೆ ನಾನು ಆದಷ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ನಾಗ ತೋರಿಸ್ಬೇಕಂಥೇಳಿ ಆದಷ್ಟು ಜಲ್ದಿನೇ ನಾನು ಪೂಜಾನ ಅತ್ತಿ ಇದು ಅದು ಏನು ನಾಟಕ ಇರ್ತದಲ್ರಿ ಅದು ಬಯಲು ಮಾಡ್ದೆ. ನಿಮಗೆ ಈ ಕತೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ನಿಮ್ಗೆ ಇಷ್ಟ ಆಯ್ತು ಅಂಥೇಳಿ ನಾನು ಅನ್ಕೊಂಡಿನಿ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ. ನಿಮ್ಮ ಕಮೆಂಟ್ಸಲ್ಲಿಂದ ನಾನು ವೇಟ್ ಮಾಡ್ತಿರ್ತೀನಿ ರೀ. ದಯವಿಟ್ಟು ಕಮೆಂಟ್ ಮಾಡಿರಿ. ನನಗೆ ಗೊತ್ತು ರೀ ಅಪ್ಪ, ನೀವೆಲ್ಲರೂ ನನಗೆ ಭಾಳ ಅಂದ್ರೆ ಭಾಳ ಬೈಕೋತಿರ್ತೀರಿ. ಪೂಜಾನತಿ ಎಷ್ಟು ಕೆಟ್ಟಕ್ಕದಾಳ ಅಂಥೇಳಿ ಭಾಳ ಬೈತಿರ್ತೀರಲ್ರಿ, ನನಗೆ ಗೊತ್ತು ರೀ. ಆದರೆ ಏನು ಮಾಡ್ರಿ ಅಪ್ಪ, ನನಗೆ ಕೊಟ್ಟಿದ್ದ ಕ್ಯಾರೆಕ್ಟರ್ ಹಂಗೆ ಅದ ರೀ. ನಾನು ಹಾಗೆ ನಡ್ಕೋಬೇಕಲ್ರಿ. ಮತ್ತು ಅವ್ರು ಹೆಂಗೆ ಕ್ಯಾರೆಕ್ಟರ್ ಕೊಟ್ಟಿರ್ತಾರೋ ಹಂಗೆ ನಡ್ಕೋಬೇಕ್ರಿ ನಾನು. ಅದಕ್ಕೆ ಹಂಗೆ ನಡ್ಕೋತೀನಿ ಅಷ್ಟೇ ರೀ. ನಾನೆಲ್ಲ ಭಾಳ ಒಳ್ಳೆಕಿದ್ದೀನಿ ರೀ. ಮತ್ತು ಸುಮ್ಮನೆ ಬೈಲಕ್ಕೆ ಹೋಗಬೇಡ್ರಿ. ನೋಡಿರಿ, ಈ ಕತೆ ಭಾಳ ಚಲೋ ಇಂಟ್ರೆಸ್ಟಿಂಗ್ ಹೊಂಟದ. ದಯವಿಟ್ಟು ಆದಷ್ಟು ಲೈಕ್ ಕೊಡ್ರಿ. ಲೈಕ್ ಕೊಡಲಾರ್ದೆ ಹಾಗೆ ಹೋಗ್ಬಿಡ್ತೀರಿ. ಕತೆ ನೋಡ್ತೀರಿ, ಲೈಕೇ ಕೊಡೋಂಗಿಲ್ಲ. ಕತೆ ನೋಡಿ ಲೈಕ್ ಕೊಡ್ರಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ಲತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಲಕತ್ತೀರಲ್ರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋವಾಗ ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊಂಡು ನೋಡಿರಿ. ಅಂದ್ರೆ ನಾವು ಯಾವಾಗ ಕತೆ ಹಾಕ್ತವ್ರನೋ ಅದು ನಿಮಗೆ ನೋಟಿಫಿಕೇಷನ್ ಬರ್ತದೆ ರೀ. ನೀವು ಫ್ರೀ ಇದ್ದಾಗ ಆ ಕತೆ ನೋಡ್ಬೋದು ರೀ. ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ಲಕತ್ತೀರಲ್ರಿ, ಅವ್ರು ಪಾರ್ಟ್ 1 ನಿಂತು ನೋಡ್ಕೊತ ಬರ್ರಿ. ಅಂದ್ರೆ ನಿಮ್ಗೆ ಕತೆ ಅರ್ಥ ಹಾಕೋದು ಬರ್ತದೆ. ಕತೆ ನೋಡಿರ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.